ಇವತ್ತು ನಾವು ಗದಗ ಜಿಲ್ಲಾ SDPI ವತಿಯಿಂದ ಇಲ್ಲಿ ಮನೆ ಕೊಡುವ ಉದ್ದೇಶ ಏನಂದ್ರೆ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಕೊಲೆ ಅತ್ಯಾಚಾರ ಎಗ್ಗಿಲ್ಲದ ನಡೆಯಕತ್ತಾವು. ಜನರಲ್ಲಿ ಕಾಮುಕರಲ್ಲಿ ಕೆಲವು ಕಾನೂನು ಕೃತ್ಯ ಎಸಗುವರಲ್ಲಿ ಇವರಲ್ಲಿ ಏನೈತಿ ಒಟ್ಟ ಇದ್ದದ ಭಯಾನ ಇಲ್ಲ, ಕಾನೂನಿಂದ ಭಯಾನ ಇಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ನೋಡಿರ್ಬೇಕು. ಈಗ ಸರಣಿ ಕೊಲೆ ಆಗುವುದು ಅಥವಾ ಅತ್ಯಾಚಾರ ಆಯ್ತು, ನಮ್ಮ ಎಂಪಿನೂ ಸತೆ ಅತ್ಯಾಚಾರದಲ್ಲಿ ಇಂಥವೆಲ್ಲ ಕೇಸ್ ಆಗಾಕತ್ತಾವು. ಅಂದ್ರೂ ರಾಜ್ಯ ಸರ್ಕಾರ ಏನೈತೆಲ್ಲ ಗಂಭೀರ ಇದ್ರೆ ತಗೊಂತಾ ಇಲ್ಲ ಈ ವಿಷಯನ. ಆ ಒಂದು ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡಕ್ ಬಂದೀವಿ. ಈ ಪ್ರತಿಭಟನೆ ಮೂಲಕ ಹಾಗೂ ಮನವಿ ಕೊಡೋ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡಕ್ ಬಂದೀವಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ. ಒಂದ್ ವೇಳೆ ಏನೈತಿ ನಮ್ಮ ರಾಜ್ಯದಲ್ಲಿ ಇವೆಲ್ಲ ಕೊಲೆ ಆತು, ಇನ್ನ ಆಮೇಲೆ ಇವು ಅತ್ಯಾಚಾರ ಆತು, ಇವೆಲ್ಲ ನಿಲ್ಲದೆ ಹೋದಲ್ಲಿ, ಇವ್ರ ವಿರುದ್ಧ ಏನು ಕಠಿಣ ಕಾನೂನು ಕ್ರಮ ತಗೊಂಡೇ ಹೋದಲ್ಲಿ, ಇವರನ್ನೆಲ್ಲ ಗಲ್ಲಿಗೆ ಏರಿಸದೆ ಹೋದಲ್ಲಿ ನಾವೇನೈತಿ ಮುಂದಿನ ದಿನದಲ್ಲಿ ಅತಿ ಉಗ್ರವಾಗಿ ಹೋರಾಟ ಮಾಡಬೇಕು. ಈಗ ಹುಬ್ಳಿದ ಗಿರೀಶ್ ಆಗಿರ್ಬೋದು, ಫಯಾಜ್ ಆಗಿರ್ಬೋದು, ಆಮೇಲೆ ಉಡುಪಿಯ ಪ್ರವೀಣ್ ಆಗಿರ್ಬೋದು, ಆಮೇಲೆ ಇನ್ನೊಬ್ಬ ಯಾವನು ತುಕಾರಾಮ್ ಅಂತೇಳಿ ಆ ರುಂಡ ಕತ್ತರಿಸಿರ್ಬೋದು. ಇವೆಲ್ಲ ನೋಡಿದ್ರೆ ಜನ ಭಯಭೀತರಾಗ್ಬಿಟ್ಟಾರ. ಇದು ಮುಂದಿನ ದಿನದಲ್ಲಿ ಹಿಂಗ ಹೋತಂದ್ರ ನಮ್ಮ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ವಿಶ್ವದಲ್ಲಿ ಏನೈತಲ್ಲ ಕಪ್ಪು ಚುಕ್ಕೆ ಕೊಡುತ್ತೆ. ಇದ್ರ ಸಂಬಂಧ ಏನೈತಲ್ಲ ಒಂದು ಕಠಿಣ ಕಾನೂನು ಜಾರಿಗೊಳಿಸ್ಬೇಕು. ಆಮೇಲೆ ಇವು ಅತ್ಯಾಚಾರಿಗಳಿಗೆ ಆಮೇಲೆ ಕಾಮುಕರಿಗೆ ಒಂದು ಫಾಸ್ಟ್ ಟ್ರ್ಯಾಕ್ ಕಾನೂನು ಮಾಡಿ ಅದ್ರ ಮುಖಾಂತರ ಆದಷ್ಟು ಬೇಗ 30 ದಿವಸ 90 ದಿವಸನಾಗ ಇವ್ರದ್ದು ಏನೈತಲ್ಲ ಕಾನೂನದ್ದು ಏನೈತಿ ಅವೆಲ್ಲ ಮುಗಿಸಿ ಇವ್ರಿಗೆ ಗಲ್ಲಿಗೇರಿಸುವಂತ ಅದೇ ಕಾನೂನು ಜಾರಿಗೆ ಮಾಡಬೇಕು. ಒಂದ್ ವೇಳೆ ಸರ್ಕಾರ ಏನಾಯ್ತು ಇದ್ರ ಬಗ್ಗೆ ಗಂಭೀರ ತಗೊಳ್ಳಿಲ್ಲ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರಾಗ್ಲಿ, ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗ್ಲಿ, ಅಥವಾ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ಲಿ, ಬರೀ ಚುನಾವಣೆ ರಾಜಕೀಯದಲ್ಲಿ ಹೋಗುದು, ಪ್ರಚಾರ ಮಾಡುದು ಇದಷ್ಟೇ ಅಲ್ಲ, ಇವರೆಲ್ಲ ಪ್ರತಿಯೊಂದು ವಿಷಯನೂ ಗಂಭೀರವಾಗಿ ತಗೋಬೇಕಂತೇಳಿ ನಾವು ಮನವಿ ಕೊಡಕ್ ಬಂದೀವಿ. ಹಾಗೂ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಪೊಲೀಸರು ಏನೈತಲ್ಲ, ಪೊಲೀಸ್ ಇಲಾಖೆ ಹೋಗಿ ಯೂನಿವರ್ಸಿಟಿಗೆ ಹೋಗ್ಲಿ, ಶಾಲಾ ಕಾಲೇಜಿಗೆ ಹೋಗಿ, ಮತ್ತು ಅಲ್ಲಿರುವಂತ ಕ್ಯಾಂಪಸ್ಗೆ ಹೋಗಿ ನಮ್ಮ ಈ ವಿದ್ಯಾರ್ಥಿನಿಯರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಇವತ್ತು ಮನವಿ ಕೊಡಕ್ ಬಂದಿದ್ದು. ನಮ್ಮ ಹೆಸರು ಅನ್ವರ್ ಬಾಗೇವಾಡಿ, ಗದಗ ಜಿಲ್ಲಾ SDPI ಜನರಲ್ ಸೆಕ್ರೆಟರಿ.